ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಸಾಕಷ್ಟು ಹೊಸ ಅಪ್ಡೇಟ್ ಬಂದಿದೆ. ಈಗ 32 ಹಾಗೆ 31ನೇ ಕಂತಿನ ಹಣ ಆಗಿರ್ಬೋದು, 33ನೇ ಕಂತಿನ ಹಣ ಯಾವತ್ತು ಬಿಡುಗಡೆ ಆಯಿತು, ಎಷ್ಟು ಜನಕ್ಕೆ ಬಂದಿದೆ, ಸೊ ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಹಾಗೆ ಕೆಲವು ಹೊಸ ಅಪ್ಡೇಟ್ ಬಂದಿದೆ. ಕೆಲವು ತಿಂಗಳ ಹಣ ಇನ್ನೂ ಜಮೆ ಆಗಿಲ್ಲ ಮಹಿಳೆಯರ ಖಾತೆಗೆ ಅನ್ನೋದ್ರ ಬಗ್ಗೆ, ಹಾಗೆ ಗೃಹಲಕ್ಷ್ಮಿ ಮರು ಅರ್ಜಿ ಸಲ್ಲಿಕೆ ಬಗ್ಗೆ ಆಗಿರ್ಬೋದು. ಈ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಸಾಕಷ್ಟು ಇನ್ಫಾರ್ಮೇಷನ್ನ ನಾನು ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದರ ಬಗ್ಗೆ ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಆಗಲೇ ಹೇಳ್ದಂಗೆ 32ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಜಮೆ ಆಗಿದೆ ಅಂತ ನೀವು ಕೇಳೋದಾದರೆ ಇನ್ನೂ ಕೂಡ ಪೆಂಡಿಂಗ್ ಇದೆ. ಸಾಕಷ್ಟು ಜನರಿಗೆ ಜಮೆ ಆಗೋದು ಪೆಂಡಿಂಗ್ ಇದೆ, ಇನ್ನೂ ಕೂಡ ಜಮೆ ಆಗ್ತಾನೆ ಇದೆ. ಹಾಗೆ ಕಮೆಂಟ್ ಮಾಡಿ ನಿಮಗೆ 32 ಹಾಗೆ ಯಾರಿಗೆಲ್ಲ 31ನೇ ಕಂತಿನ ಹಣ ಆಗಿರ್ಬೋದು, 30ನೇ ಕಂತಿನ ಹಣ ಆಗಿರ್ಬೋದು ಪೆಂಡಿಂಗ್ ಇತ್ತಾ, ನಿಮ್ಗಳಿಗೆ ಹಣ ಜಮೆ ಆಗಿದೆಯಾ, ಹಾಗೆ ನೀವು ಯಾವ ಜಿಲ್ಲೆಯಿಂದ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇನ್ನು 33ನೇ ಕಂತಿನ ಹಣ ನಿಜವಾಗ್ಲೂ ಜಮೆ ಆಗಿದೆಯಾ ವರಮಹಾಲಕ್ಷ್ಮಿ ಹಬ್ಬದಿಂದ ಅಂತ, ಯಾಕಂದರೆ ಸಾಕಷ್ಟು ಜನ ವಿಡಿಯೋ ಮಾಡಿರೋದನ್ನು ನೀವುಗಳು ಕೂಡ ನೋಡಿರ್ತೀರ. ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ 10 ಗಂಟೆಯಿಂದ ಜಮೆ ಆಗುತ್ತೆ, ಸಂಜೆ 4 ಗಂಟೆಯಿಂದ ಜಮೆ ಆಗುತ್ತೆ ಅಂತ ಸಾಕಷ್ಟು ಜನ ವಿಡಿಯೋ ಮಾಡಿದ್ದಾರೆ. ಹಾಗಾದರೆ ನಿಜವಾಗ್ಲೂ ಜಮೆ ಆಗಿದೆಯಾ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ. ಇದುವರೆಗೂ ಕೂಡ ಯಾವುದೇ ರೀತಿ 33ನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ. ಬಟ್ DBT ಕರ್ನಾಟಕ ಆ್ಯಪಲ್ಲಿ ಅಪ್ಡೇಟ್ ಆಗಿರೋದಂತೂ ನಿಜ. ಈಗ ಒಂದು 15-20 ದಿವಸದ ಹಿಂದೆನೇ ಜಮೆ ಆಗಿದೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು. ಈಗ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಮಹಿಳೆಯರಿಗೆ, ಈಗ ಹಬ್ಬ ಅಂದ್ರೇ ಮಹಿಳೆಯರಿಗೆ ಖುಷಿ. ಆ ಹಬ್ಬದ ಟೈಮಲ್ಲಿ ಹಣ ಜಮೆ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ, ಹಣ ಜಮೆ ಮಾಡಬಹುದು ಅನ್ನೋದು ತುಂಬ ಜನಕ್ಕೆ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಯಾವುದೇ ರೀತಿ ಹಣ ಬಿಡುಗಡೆ ಮಾಡಿಲ್ಲ. ಇನ್ನು ಯಾರಿಗೆಲ್ಲ 32 ಹಾಗೆ 31ನೇ ಕಂತಿನ ಹಣ ಪೆಂಡಿಂಗ್ ಇದೆಯೋ ಅವ್ರುಗಳಿಗೇನೆ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮ್ಗಳಿಗೂ ಕೂಡ ಹಣ ಜಮೆ ಆಯಿತಾ ಅಥವಾ ಇನ್ನೂ ಆಗಿಲ್ವಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಗೃಹಲಕ್ಷ್ಮಿ ಯೋಜನೆದು ಅಂತಂದರೆ, ನಿಮಗೆ ನೆನಪಿದ್ರೆ ನಿಮಗೆ ಗೊತ್ತಿರತ್ತೆ. ಈಗ ಲಾಸ್ಟ್ ಟೈಮ್ CM ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದಾಗ ಗೃಹಲಕ್ಷ್ಮಿ ಯೋಜನೆ ಏನು ಪ್ರತಿ ತಿಂಗಳು ಜಮೆ ಮಾಡ್ತಾಯಿದ್ರು. ಅದರಲ್ಲಿ 2025 ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣ ಜಮೆ ಆಗಿಲ್ಲ ಅಂದ್ಬಿಟ್ಟು ದ್ವಿಪಕ್ಷದವರು ಕೂಡ ಇದ್ರ ಮೇಲೆ ಆರೋಪ ಮಾಡಿದ್ರು. ಇದ್ರ ಬಗ್ಗೆ ಇದನ್ನು ಒಪ್ಕೊಂಡಿದ್ರು ಕೂಡ. CM ಸಿದ್ದರಾಮಯ್ಯ ಅವರಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಒಪ್ಕೊಂಡಿದ್ರು. ಹೌದು, ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು ಜಮೆ ಆಗೋದು ಮಿಸ್ ಆಗಿದೆ ಅಂತ. ಬಟ್ ಆವಾಗ ಇಮ್ಮಿಡಿಯೇಟಾಗಿ CM ಸಿದ್ದರಾಮಯ್ಯ ಅವರು ಇದರಲ್ಲೂ ಕೂಡ ಹೇಳಿದರು ಮೀಡಿಯಾ ಮುಂದೆ, 2 ತಿಂಗಳದ್ದು ಏನು ಪೆಂಡಿಂಗ್ ಹಣ ಜಮೆ ಆಗಿರಲಿಲ್ಲ, ಅದನ್ನು ನಾನು ಶೀಘ್ರವೇ ರಿಲೀಸ್ ಮಾಡಿಸ್ತೀನಿ, 2 ತಿಂಗಳದ್ದು ಕೂಡ ಒಟ್ಟಿಗೆ ಹಣ ಬರುತ್ತೆ 4,000 ರೂಪಾಯಿ ಮಹಿಳೆಯರಿಗೆ ಅಂತ. ಬಟ್ ಅವತ್ತು ಹೇಳಿದ ಮೇಲಿಂದ ಹಣನೂ ಬರಲಿಲ್ಲ, ಅದ್ರ ಬಗ್ಗೆ ಯಾರೂ ಮಾತು ಕೂಡ ಇದುವರೆಗೂ ಆಡಿಲ್ಲ. ಆ ಪೆಂಡಿಂಗ್ ಹಣ ಏನಿದೆ ಲಾಸ್ಟ್ 2025 ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು ಹಣ ಜಮೆ ಮಾಡಲೇ ಇಲ್ಲ. ಆಮೇಲೆ ಅದ್ರ ಬಗ್ಗೆ ಯಾರೂ ಮಾತು ಕೂಡ ಆಡಿಲ್ಲ. ಈಗ ಅದೇ ಥರ ಸೇಮು 2026ರಲ್ಲಿ ಮಾರ್ಚ್ ತಿಂಗಳದ್ದು ಕೂಡ ಇದೇ ರೀತಿ ಮಿಸ್ ಆಗಿದೆ. ಇದ್ರ ಬಗ್ಗೆ ವಿಪಕ್ಷಗಳು ಕೂಡ ಆರೋಪ ಮಾಡಿದ್ದಾರೆ. ಹಾಗೆ DBT ಕರ್ನಾಟಕ ಆ್ಯಪ್ ಏನಿದೆ ಇದ್ರ ಮೂಲಕ ಗೊತ್ತಾಗಿರೋವಂಥದ್ದು. ಈ ಆ್ಯಪಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟು ತಿಂಗಳು ಹಣ ಬಂದಿದೆ, ಎಷ್ಟು ತಿಂಗಳು ಹಣ ಬಂದಿಲ್ಲ, ಯಾವ್ಯಾವ ಕಂತಿನ ಹಣ ಯಾವ್ಯಾವತ್ತು ಬಿಡುಗಡೆ ಆಗಿದೆ, ಪ್ರತಿಯೊಂದೂ ಕೂಡ ಆ ಆ್ಯಪಲ್ಲಿ ಅಪ್ಡೇಟ್ ಇರುತ್ತೆ. ಸೊ ಇವಾಗ ಗೊತ್ತಾಗಿದೆ ಮಾರ್ಚ್ ತಿಂಗಳದ್ದು ಕೂಡ ಹಣ ಮಿಸ್ ಆಗಿದೆ, ಜಮೆ ಮಾಡಿಲ್ಲ ಅಂದ್ಬಿಟ್ಟು. ಸೊ ಒಂದು ಕಾದು ನೋಡಬೇಕಾಗಿದೆ. ಇದಕ್ಕೆ ಸರ್ಕಾರದವ್ರು ಏನು ಉತ್ತರ ಕೊಡ್ತಾರೆ, ಒಪ್ಕೊತಾರಾ ಇಲ್ವಾ, ಅಥವಾ ಪೆಂಡಿಂಗ್ ಹಣ ಜಮೆ ಮಾಡ್ತಾರಾ ಇಲ್ವಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಏನಾಗುತ್ತೆ ಅಂತಂದರೆ, ಈಗ ಇವ್ರು ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ ಹಾಕೊತ ಬಂದರೆ ಯಾವುದೇ ರೀತಿ ಯಾರಿಗೂ ಕೂಡ ಕನ್ಫ್ಯೂಷನ್ ಆಗಲ್ಲ. ಎಷ್ಟು ತಿಂಗಳದ್ದು ಬಂದಿದೆ ಬಂದಿಲ್ಲ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಬಟ್ ಈ ಸರ್ಕಾರದವ್ರು ಏನು ಮಾಡ್ತಾರೆ, ಕಂಟಿನ್ಯೂಸ್ 1 ತಿಂಗಳು 2 ತಿಂಗಳು ಹಾಕ್ತಾರೆ, ಮತ್ತೆ ಒಂದು 2-3 ತಿಂಗಳು ಗ್ಯಾಪ್ ಕೊಡ್ತಾರೆ, ಮತ್ತೆ 1 ತಿಂಗಳದ್ದು ಹಾಕ್ತಾರೆ, ಮತ್ತೆ 1 ತಿಂಗಳದ್ದು ಹಾಕಲ್ಲ. ಸೊ ಆ ಥರ ಮಾಡಿದಾಗ ಸಾಕಷ್ಟು ಜನರಿಗೆ ಗೊತ್ತಾಗಲ್ಲ. ಅದು ಕೂಡ ಇವ್ರುಗಳು ಇನ್ನೊಂದು ಏನು ತೊಂದರೆ ಅಂತಂದರೆ, ಯಾವುದೇ ಕಂತಿನ ಹಣ ಬಿಡುಗಡೆ ಮಾಡಿದ್ರು ಕೂಡ ಒಂದು ವಾರದಲ್ಲಿ ಅಥವಾ ಒಂದು ಜಮೆ ಮಾಡಿದ ಒಂದು 15 ದಿವಸದಲ್ಲಿ ಎಲ್ಲರಿಗೂ ಕೂಡ ಬಂದುಬಿಟ್ರೆ ಯಾರಿಗೂ ಕನ್ಫ್ಯೂಷನ್ ಆಗಲ್ಲ. ಬಟ್ ಇವ್ರು ತಿಂಗಳಾನ್ಗಟ್ಲೆ ಎಳಿತಾರೆ.
ಸ್ಟಾರ್ಟಿಂಗ್ ಜಮೆ ಮಾಡಿದಾಗ ಒಂದು 2-3 ದಿನ ತುಂಬ ಜನಕ್ಕೆ ಹಾಕ್ಬಿಡ್ತಾರೆ, ಮತ್ತೆ ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಡ್ತಾರೆ, ಮತ್ತೆ ಎರಡನೇ ಹಂತ ಅಂತ ಹಾಕ್ತಾರೆ. ಆವಾಗಲೂ ಕೂಡ ಕರೆಕ್ಟಾಗಿ ಹಾಕಲ್ಲ. ಇನ್ನು ಲಾಸ್ಟಿಗಂತೂ ಹಣನೇ ಜಮೆ ಮಾಡಲ್ಲ. ಒಬ್ರಿಗೆ ಬಂದರೆ ಇನ್ನೊಬ್ರಿಗೆ ಬಂದಿರಲ್ಲ. ಒಂದು ತಿಂಗಳು ಮೇಲೆ ಮಾಡಿಬಿಡ್ತಾರೆ ಹಣ ಜಮೆ ಮಾಡೋದು, ಮತ್ತು ಮುಂದಿನ ತಿಂಗಳು ಹಣ ಜಮೆ ಮಾಡಲ್ಲ, ಮತ್ತು ಅದ್ರ ಮುಂದಿನ ತಿಂಗಳು ಜಮೆ ಮಾಡ್ತಾರೆ. ಸೊ ಹಾಗಾಗಿ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ, ನಮ್ಗೆ ಯಾವ ಕಂತಿನ ಬಂದಿದೆ ಯಾವ ಕಂತಿನ ಬಂದಿಲ್ಲ ಅಂತ. ಯಾವುದೋ ಒಂದು ಕಂತಿಂದು 2,000 ರೂಪಾಯಿ ಬಂತ ಅಂತ ಖುಷಿ ಪಡೋರೇ ಜಾಸ್ತಿ ಇರ್ತಾರೆ. ತುಂಬ ಜನ ಗೊತ್ತೇ ಇರೋದಿಲ್ಲ ಎಷ್ಟು ಕಂತಿನ ಬಂದಿದೆ ಎಷ್ಟು ಕಂತಿನ ಬಂದಿಲ್ಲ ಅಂತ. ಸೊ ಹಾಗಾಗಿ ಈ ವರ್ಷ ಮಾರ್ಚ್ ತಿಂಗಳದು ಮಿಸ್ ಆಗಿದೆ ಅಂದ್ಬಿಟ್ಟು ಅಪ್ಡೇಟ್ ಬಂದಿದೆ. ಸೊ ನೀವುಗಳು ಕೂಡ ಚೆಕ್ ಮಾಡಿ, DBT ಕರ್ನಾಟಕ ಆ್ಯಪಲ್ಲಿ ಅಪ್ಡೇಟ್ ಆಗಿರುತ್ತೆ. ಮಾರ್ಚ್ ತಿಂಗಳ ಹಣ ನಿಮ್ಗೆ ಬಂದಿದೆಯಾ ಬಂದಿಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವು ಕೂಡ ಚೆಕ್ ಮಾಡಿ, ಆಗ ನಿಮಗೂ ಕೂಡ ಗೊತ್ತಾಗುತ್ತೆ. ಕಾದು ನೋಡಬೇಕಾಗಿದೆ ಇದಕ್ಕೆ DK ಶಿವಕುಮಾರ್ ಅವರ ಸರ್ಕಾರ ಏನು ಉತ್ತರ ಕೊಡ್ತಾರೆ, ಜಮೆ ಮಾಡ್ತಾರಾ ಅಥವಾ ಈಗ ಅದ್ರ ಬಗ್ಗೆ ಆನ್ಸರ್ ಮಾಡಲ್ವಾ ಅಥವಾ ಹಾಗೆ ಪೆಂಡಿಂಗ್ ಉಳಿಸ್ಕೋತಾರ, ಕಾದು ನೋಡಬೇಕಾಗಿದೆ. ನೆಕ್ಸ್ಟ್ ಏನಪ್ಪ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಅಂತಂದರೆ, ಗೃಹಲಕ್ಷ್ಮಿ ಮರು ಅರ್ಜಿ ಸಲ್ಲಿಕೆ ಏನೋ ಪರಿಷ್ಕರಣೆ ಮಾಡಬೇಕು ಅಂತ ಸರ್ಕಾರದವ್ರು ಮುಂದಾಗ್ತಿದ್ದಾರೆ. ಇದು ಈಗ ಮರುಪರಿಶೀಲನೆ ಅರ್ಜಿ ಏನಿದೆ ಅತಿ ಶೀಘ್ರದಲ್ಲೇ ಶುರು ಮಾಡ್ತೀವಿ ಅಂದ್ಬಿಟ್ಟು DK ಶಿವಕುಮಾರ್ ಅವರು ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ತುಂಬ ಜನ ಅನರ್ಹರಿಗೆ ಈ ಯೋಜನೆಯ ಲಾಭ ಸಿಗ್ತಾ ಇದೆ. ಹಾಗೆ ಮೃತಪಟ್ಟಿರೋರಾಗಿರ್ಬೋದು, ITPS ಆಗಿರ್ಬೋದು, ಹಾಗೆ ನಮ್ಮ ಕರ್ನಾಟಕದವರೇ ಆಗಿರಲ್ಲ, ಸೊ ಅಂಥವ್ರಿಗೂ ಕೂಡ ತುಂಬ ಜನ ಅನರ್ಹರಿಗೂ ಕೂಡ ಈ ಒಂದು ಯೋಜನೆಯ ಲಾಭ ಆಗ್ತಿದೆ. ಇದರಿಂದ ಸರ್ಕಾರದವ್ರಿಗೂ ಕೂಡ ತುಂಬಾ ಲಾಸ್ ಆಗ್ತಿದೆ ಅಂದ್ಬಿಟ್ಟು ಈಗ ಗೃಹಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿದು ಕೂಡ ಈ DK ಶಿವಕುಮಾರ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಫಸ್ಟ್ ಅವ್ರು ಹೇಳಿದ್ದೆ ಗೃಹಲಕ್ಷ್ಮಿ ಪರಿಷ್ಕರಣೆ ಬಗ್ಗೆ ಅಪ್ಡೇಟ್ ಹೇಳಿದರು. ಬಟ್ ಇನ್ನೂ ಕೂಡ ಶುರು ಮಾಡಿಲ್ಲ. ಗೃಹಜ್ಯೋತಿ ಶುರುವಾಗಿದೆ, ಅದಿನ್ನೇನು ಆಗಸ್ಟ್ 30ನೇ ತಾರೀಕು ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಬಟ್ ಈ ಗೃಹಲಕ್ಷ್ಮಿ ಯೋಜನೆದು ಕೂಡ ಅತಿ ಶೀಘ್ರದಲ್ಲೇ ಪರಿಷ್ಕರಣೆ ಮರುಪರಿಶೀಲನೆ ಅರ್ಜಿ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. SIR ಮುಗಿದ ಕೂಡಲೇ ಶುರು ಮಾಡ್ತೀವಿ ಅಂತ ಹೇಳಿದರು. ಬಟ್ ಈಗೆಲ್ಲ ಅರ್ಜಿ ಪ್ರಕ್ರಿಯೆ ಏನಿದೆ ಅದು ಕೊನೆ ಹಂತಕ್ಕೆ ಬಂದಿದೆ. ಸೊ ಅತಿ ಶೀಘ್ರದಲ್ಲೇ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಈ ಸತಿ ಮರುಪರಿಶೀಲನೆ ಯಾವ ರೀತಿ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆದು ಅಂತ ಕೇಳೋದಾದರೆ, ಬಯೋಮೆಟ್ರಿಕ್ ಹಾಗೆ ಫೇಸ್ ಅಥೆಂಟಿಕೇಶನ್ ಮೂಲಕ ಪರಿಷ್ಕರಣೆ ಮಾಡ್ತೀವಿ ಪರಿಶೀಲನೆ ಅಂತ ಹೇಳಿದ್ದಾರೆ. ಇದನ್ನು ನೀವು ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಸೆಂಟರ್ಸ್ಗಳಲ್ಲೂ ಕೂಡ ಮಾಡಿಸ್ಬೋದು. ಹಾಗೆ ಮನೆ ಮನೆಗೂ ಕೂಡ ಅಧಿಕಾರಿಗಳು ಬರ್ತಾರೆ ಅಂತ ಕೂಡ ಹೇಳಿದ್ದಾರೆ. ಆನ್ಲೈನ್ ಹಾಗೆ ಆಫ್ಲೈನ್ ಎರಡಕ್ಕೂ ಕೂಡ ಅವೈಲಬಿಲಿಟಿ ಇದೆ. ಸೊ ನಿಮ್ಗೆ ಯಾವ್ದು ಕನ್ವೀನಿಯೆಂಟು ಆ ಥರ ಮಾಡ್ಬೋದು ಅನ್ನೋ ಚಾನ್ಸಸ್ ಇದೆ. ಹಾಗೆ ಈ ಒಂದು ಮರುಪರಿಶೀಲನೆ 2 ರೀತಿ ಇದೆ. ಈ ಒಂದು ಮರುಪರಿಶೀಲನೆಗೆ ಅಂತಲೇ ಒಂದು ಆ್ಯಪ್ನ ಮಾಡ್ತಾ ಇದ್ದಾರಂತೆ ಸರ್ಕಾರದವರು. ಹಾಗೆ ವೆಬ್ ಅಪ್ಲಿಕೇಶನ್ ಮೂಲಕ ಕೂಡ ಪರಿಶೀಲನೆ ಅರ್ಜಿನ ನಾವು ತಗೊಳ್ತೀವಿ ಫಲಾನುಭವಿಗಳ ಹತ್ರ ಅಂತ ಹೇಳಿದ್ದಾರೆ. ಸೊ ಏನೇನೆಲ್ಲ ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೋಬೇಕು ಅಂತ ಹೇಳೋದಾದರೆ, ಮೊದಲನೇದಾಗಿ ಯಾರು ಗೃಹಲಕ್ಷ್ಮಿ ಯೋಜನೆ ತಗೊಳ್ತಾ ಇದ್ದೀರಾ ನೀವು ಫಲಾನುಭವಿಗಳು, ನಿಮ್ಮ ಆಧಾರ್ ಕಾರ್ಡ್ನ ಕೇಳ್ತಾರೆ. ಹಾಗೆ ನಿಮ್ಮ ಹಸ್ಬೆಂಡ್ನ ಆಧಾರ್ ಕಾರ್ಡ್ ಇಟ್ಕೊಳ್ಳಿ. ಮೇಯ್ನಾಗಿ ನೀವು ಯಾವ ರೇಷನ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ, APL ಹಾಗೆ BPL ಅಂತ ಕೇಳ್ತಾರೆ. ಸೊ ರೇಷನ್ ಕಾರ್ಡ್ನ ಕೂಡ ತೊಗೊಂಡೋಗಿ, ಜೊತೆಗೆ ಮೇಯ್ನಾಗಿ ವೋಟರ್ ID ನ ತೊಗೊಂಡೋಗ್ಬೇಕು. ಹಾಗೆ ನಿಮ್ಮ ಹಸ್ಬೆಂಡ್ನ ಆಧಾರ್ ಕಾರ್ಡ್ನ ಕೂಡ ತೊಗೊಂಡೋಗ್ಬೇಕಾಗತ್ತೆ. ಯಾಕಂದರೆ ಯಾರೆಲ್ಲ ಅರ್ಜಿ ಸಲ್ಲಿಸ್ತಾರೆ ಫಲಾನುಭವಿಗಳು, ನೀವಾಗಲಿ ನಿಮ್ಮ ಹಸ್ಬೆಂಡ್ ಆಗಲಿ ಯಾವುದೇ ರೀತಿ ITPS ಆಗಿರೋಂಗಿಲ್ಲ. ಸೊ ಹಾಗಾಗಿ ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡ್ನ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಅವ್ರದ್ದು ಕೂಡ ತೊಗೊಂಡೋಗಿ, ಮೇಯ್ನಾಗಿ ನಿಮ್ಮ ವೋಟರ್ ID ತೊಗೊಂಡೋಗಿ, ಹಾಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಕೂಡ ತೊಗೊಂಡೋಗ್ಬೇಕು. ಅದು ಬ್ಯಾಂಕ್ ಅಕೌಂಟ್ ಕರ್ನಾಟಕದ್ದೇ ಆಗಿರಬೇಕು. ಯಾಕಂದರೆ ನೀವಿಲ್ಲಿ ಇದ್ದೀರಾ ಅಂದ ತಕ್ಷಣ ನಿಮ್ಮ ಬ್ಯಾಂಕ್ ಅಕೌಂಟ್ ಬೇರೆ ರಾಜ್ಯದ ಬ್ಯಾಂಕ್ ಅಕೌಂಟ್ಗೆಲ್ಲ ಕೊಟ್ಟರೆ ನಿಮಗೆ ಹಣ ಜಮೆ ಆಗೋದಿಲ್ಲ. ಸೊ ಕರ್ನಾಟಕದ ಬ್ಯಾಂಕ್ ಅಕೌಂಟೇ ಆಗಿರಬೇಕು. ಹಾಗೆ ನಿಮಗೆ ಕೆಲವು ಕ್ವಶನ್ಸ್ನ ಕೂಡ ಕೇಳ್ತಾರೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯ ಹಣನ ತಗೊಳ್ತಾ ಇದ್ದೀರಾ, ಹಾಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಟ್ಯಾಕ್ಸ್ ಪೇಯರ್ಸ್ ಇದ್ದೀರಾ, ಸೊ ಈ ಥರ ಕೆಲವು ಕ್ವಶನ್ಸ್ಗಳನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದಿದೆ. ಬಟ್ ಇದು ಯಾವುದೇ ರೀತಿ ಕನ್ಫರ್ಮೇಷನ್ ಇಲ್ಲ. ಯಾಕಂದರೆ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಮಾಹಿತಿ ಬರೋವರೆಗೂ ಕೂಡ ಯಾವುದೇ ರೀತಿ ಹೇಳೋಕ್ಕಾಗಲ್ಲ. ಲಾಸ್ಟ್ ಮಿನಿಟ್ ಏನು ಬೇಕಾದ್ರೆ ಚೇಂಜಸ್ ಆಗ್ಬೋದು. ಒಟ್ಟಿನಲ್ಲಿ ಬಯೋಮೆಟ್ರಿಕ್ ಹಾಗೆ ಫೇಸ್ ಅಥೆಂಟಿಕೇಶನ್ ಮೂಲಕ ಮರುಪರಿಶೀಲನೆ ಅರ್ಜಿನ ತಗೊಳ್ತೀವಿ ಅಂದ್ಬಿಟ್ಟು ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಯಾವಾಗಿಂದ ಬೇಕಾದರೂ ಕೂಡ ಅರ್ಜಿ ಸಲ್ಲಿಕೆ ಶುರುವಾಗ್ಬೋದು. ಸೊ ಹೇಳೋಕ್ಕಾಗಲ್ಲ. ಇದ್ರ ಬಗ್ಗೆ ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವಾಗಿಂದ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ. ನೀವೇ ಹೋಗ್ಬೇಕಾ ಅಥವಾ ಮನೆಗೆ ಅಧಿಕಾರಿಗಳು ಬರ್ತಾರಾ, ಏನೆಲ್ಲ ಡಾಕ್ಯುಮೆಂಟ್ನ ತೊಗೊಂಡು ಹೋಗಬೇಕು ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದ್ದ ಕೂಡಲೇ ನಾನು
ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹೇಳೋಕ್ಕಾಗಲ್ಲ, ಯಾವತ್ತಿಂದ ಬೇಕಾದ್ರೂ ಶುರು ಆಗ್ಬೋದು. ಯಾಕಂದರೆ ಈಗೇನು ಇದಕ್ಕೆ ಅಂತ ಆ್ಯಪ್ ಮಾಡ್ತಿದ್ದಾರೆ, ಹಾಗೆ ವೆಬ್ ಅಪ್ಲಿಕೇಶನ್ನ ಮಾಡ್ತಿದ್ದಾರೆ. ಇದು ಫೈನಲ್ ಹಂತಕ್ಕೆ ಬಂದಿದೆ. ಸೊ ಪ್ರತಿಯೊಂದು ಕೂಡ ವೆರಿಫೈ ಆಗಿದ ಕೂಡಲೇ ನಿಮಗೆ ಶುರು ಮಾಡೋ ಸಾಧ್ಯತೆ ಇರುತ್ತೆ. ಮೇ ಬಿ ಹಾಗಾಗಿ ಇನ್ನೂ 33ನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಅನಿಸುತ್ತೆ. ಯಾಕಂದರೆ ಈ ಒಂದು ಪ್ರೋಸೆಸ್ ಒಂದ್ಸತಿ ಮರು ಅರ್ಜಿ ಸಲ್ಲಿಕೆ ಶುರುವಾದರೆ ಅದು ಮುಗಿಯೋವರೆಗೂ ಕೂಡ ಯಾವುದೇ ರೀತಿ ಹಣ ಬಿಡುಗಡೆ ಆಗೋದಿಲ್ಲ. ಆದರೆ ಈ ಒಂದು ಮರು ಅರ್ಜಿ ಸಲ್ಲಿಕೆ ಶುರುವಾಗೋಕ್ಕೆ ಮುಂಚೆ ಜಮೆ ಮಾಡಿದ್ರೆ ಮಾಡ್ದಂಗೆ, ಇಲ್ಲಾಂದರೆ ಈ ಅರ್ಜಿ ಸಲ್ಲಿಕೆ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಕಂತಿನ ಹಣ ಬಿಡುಗಡೆ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಾದು ನೋಡಬೇಕಾಗಿದೆ ಯಾವ ರೀತಿ ಮಾಡ್ತಾರೆ ಏನು ಅಂದ್ಬಿಟ್ಟು. ಸೊ ಕಮೆಂಟ್ ಮಾಡಿ ನಿಮಗೆ 32ನೇ ಕಂತಿನ ಹಣ ಬಂದಿಲ್ವಾ ಅಂತ. ಒಟ್ಟಿನಲ್ಲಿ 33ನೇ ಕಂತಿನ ಹಣ ಆ್ಯಪಲ್ಲಿ, ಕರ್ನಾಟಕ ಆ್ಯಪಲ್ಲಿ ಅಪ್ಡೇಟ್ ಆಗಿದೆ. DBT ಕರ್ನಾಟಕ ಆ್ಯಪಲ್ಲಿ ಹೋಪ್ಫುಲಿ ಜಮೆ ಮಾಡ್ತಾರೆ ಅನಿಸುತ್ತೆ. ಆಮೇಲೆ ಈ ಮರುಪರಿಶೀಲನೆ ಪ್ರೊಸೀಜರ್ ಶುರು ಮಾಡೋ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ಇಷ್ಟೆಲ್ಲ ಅಪ್ಡೇಟ್ ಬಂದಿದೆ. ಇನ್ನು ಮಾರ್ಚ್ ತಿಂಗಳು ಹಣ ಮಾಡ್ತಾರಾ, ಜಮೆ ಮಾಡ್ತಾರಾ ಇಲ್ವಾ, ಅಥವಾ ಈಗಲೇ ಮಾಡ್ತೀವಿ ಅಂತ ಹೇಳಿ ಸುಮ್ಮನಾಗ್ತಾರಾ? ಯಾಕಂದರೆ ಈ ಕಳೆದ ವರ್ಷದ 2 ತಿಂಗಳದು ಅದ್ರ ಬಗ್ಗೆ ಸುದ್ದಿನೇ ಮಾತಾಡ್ತಲ್ಲ ಯಾರೂ. ಇನ್ನು ಈ ವರ್ಷದ ಮಾರ್ಚ್ ತಿಂಗಳು ಹಣ ಜಮೆ ಮಾಡ್ತಾರಾ ಇಲ್ವಾ ಅನ್ನೋದು ಕಾದು ನೋಡಬೇಕಾಗಿದೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ 32ನೇ ಕಂತಿನ ಹಣ ಬಂತ ಅಂತ ಕೂಡ ಮಾಡಿ. ಹಾಗೆ ಮರುಪರಿಶೀಲನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದೇ ರೀತಿ ಏನೇ ಸರ್ಕಾರದಿಂದ ಅಪ್ಡೇಟ್ ಬರಲಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ ಬಗ್ಗೆ ವಿಡಿಯೋ ಮಾಡ್ತಿರ್ತೀನಿ. ಹಾಗೆ ಹಿಂದಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ KYC ಬಗ್ಗೆ ಆಗಿರ್ಬೋದು, ತಿದ್ದುಪಡಿ ಬಗ್ಗೆ ಆಗಿರ್ಬೋದು, ಕೆಲವು ಮೇಜರ್ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ಕೂಡ ನಾನು ಆಲ್ರೆಡಿ ಡೀಟೇಲಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನ ಕೂಡ ಚೆಕ್ ಮಾಡಿ. ಈಗ ಸದ್ಯಕ್ಕೆ KYC ಮಾಡ್ತಾ ಇಲ್ಲ, ಯಾಕೆ, ಏನು, ಯಾವಾಗಿಂದ ಶುರು ಮಾಡ್ತಾರೆ, ಏನೆಲ್ಲ ಹೊಸ ಅಪ್ಡೇಟ್ ಬಂದಿದೆ ಅಂತ ತಿಳ್ಕೊಬೇಕಂದ್ರೆ ಹಿಂದಿನ ವಿಡಿಯೋನ ಚೆಕ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಅಪ್ಡೇಟ್ ಸಿಗುತ್ತೆ. ಐ ಹೋಪ್ ಈ ವಿಡಿಯೋದಿಂದ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ನ ನೋಡ್ತೀರಾ, ಬಟ್ ಲೈಕ್ ಮಾಡ್ಕೊಂಡಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಸೊ ನಿಮ್ಮ ಒಂದು ಲೈಕ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿರ್ಬೋದು, ತುಂಬಾ ಮೋಟಿವೇಶನ್ ಸಿಗುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.